ರೈಟ್. ಈಗ ರಾಜ್ಯಪಾಲರು ಸರ್ ಭಾಷಣದಲ್ಲಿ ಕ್ಯಾಬಿನೆಟ್ ಅಥವಾ ಸರ್ಕಾರ ಉಲ್ಲೇಖ ಮಾಡಿದ ಪ್ರಮುಖ ಅಂಶಗಳನ್ನ ಭಾಷಣದಲ್ಲಿ ಹೇಳಲಿಲ್ಲ ಅಂದ ತಕ್ಷಣ ಚರ್ಚೆಯೇ ಡಿಲೀಟ್ ಆಯ್ತು ಅಂತಾನ, ಚರ್ಚೆ ಮಾಡಂಗಿಲ್ಲ ಅಂತಾನ, ನೋಡಿ ಹೆಂಗೂ ಈಗ ಟೆಂಪಲ್ ಆಫ್ ಪ್ರಜಾಪ್ರಭುತ್ವ, ಇದು ಒಂದು ದೇವಸ್ಥಾನ ಅಂತಾರೆ. ಪ್ರಜಾಪ್ರಭುತ್ವದ ಒಂದು ದೇವಸ್ಥಾನ ಅದು. ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಅದಕ್ಕೆ ಜನರು ಮತ ಕೊಟ್ಟು ಅಲ್ಲಿ ಕೂರಿಸಿದ್ದಾರೆ. ಅವರು ಹೇಳ್ತಾರೆ ನಾವು ಇದೆಲ್ಲ ಮಾಡಿದ್ವಿ, ಆಸ್ಪತ್ರೆ ಕಟ್ಟಿದ್ದೀವಿ, ಕೂಲಿ ಕೊಟ್ಟಿದ್ದೀವಿ, ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ, ಅಭಿವೃದ್ಧಿ ಮಾಡಿದ್ವಿ, ನಮಗೆ ಕೇಂದ್ರ ಸರ್ಕಾರ GST ಒಂದು ಇಟ್ಕೊಂಡು ನಮ್ಮ ದುಡ್ಡೆಲ್ಲ ಅವರೇ ಕಿತ್ಕೊಂಡು ಹೋದರು, ನಮ್ಮ ಹಕ್ಕುಗಳೆಲ್ಲ ತಗೊಂಡ್ರು ಅವರು. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸು, ಇದನ್ನು ಮುನ್ಸಿಪಾಲ್ಟಿ ಮಾಡಿಬಿಟ್ಟಿದ್ದಾರೆ. ಇದು ಅವರ ಪಾಲಿಸಿ. ಅದನ್ನು ಅವ್ರು ಡ್ರಾಫ್ಟ್ ಅವರೇ ಮಾಡಬೇಕು ಸಂವಿಧಾನದಲ್ಲಿ. ಆರ್ಟಿಕಲ್ 176 ಯಾರು ಡ್ರಾಫ್ಟ್ ಮಾಡಬೇಕು? ಗವರ್ನರೇ ಡ್ರಾಫ್ಟ್ ಮಾಡ್ಬೋದಾ? ಹಾಗಾದರೆ ನೀವು ನಾಗ್ಪುರಿಂದ ಬಂದು ನೀವೇ ಡ್ರಾಫ್ಟ್ ಮಾಡಿಬಿಡ್ತೀರಾ? ಹೆಂಗೆ ನ್ಯಾಯ ಅದು? ಯಾವ ಕಾನೂನು ಪ್ರಕಾರ, ಯಾವ ಸಂವಿಧಾನ ಅದು? ಅಂದರೆ ಇಲ್ಲಿ ಬೇರೆ ಒಂದು ಪಕ್ಷ ಆಡಳಿತ ಮಾಡ್ತಿದ್ರೆ ಅದಕ್ಕೆಲ್ಲನೂ ವಿರೋಧನ? ಬಿಲ್ಸ್ ಎಲ್ಲ ಯಾಕೆ ಪೆಂಡಿಂಗ್ ಇಡ್ತೀರಾ ನೀವು? ಇದು ಏನು ಮಲ್ತಾ ಇದ್ದೋರ್ನೇನ? ಇಲ್ಲಿ BJP ಇದ್ರೆ ಬೆಣ್ಣೆ ಹಚ್ತೀರಾ, ಕಾಂಗ್ರೆಸ್ ಬಂದ್ರೆ ಸುಣ್ಣ ಹಚ್ತೀರಾ. ಇದು ಏನು ಹುಡುಕಾಟನ ಇದು? ಈಸ್ ಇಟ್ ಎ ಪ್ಲೇಯಿಂಗ್ ಗೇಮ್? ಡಬಲ್ ಇಂಜಿನ್ ಇದ್ದಾಗ್ಲೂ ಅನುದಾನ ಸಕಾಲಕ್ಕೆ ಬರಲಿಲ್ಲ. ಈಗ ಅಲ್ಲಿ BJP, ಇಲ್ಲಿ ಕಾಂಗ್ರೆಸ್ ಇದ್ರೂ ಬರಲ್ಲ ಅಂದ್ರೆ ರಾಜ್ಯ ಜನಕ್ಕೆ ಅನ್ಯಾಯ ಆಗ್ತಿರೋದು. ಡಬಲ್ ಎಂಜಿನ್ ಅನ್ನೋದೇ ಸುಳ್ಳು. ದೇರ್ ಇಸ್ ಓನ್ಲಿ ಒನ್ ಎಂಜಿನ್. ಒನ್ ಎಂಜಿನ್, ಒಂದು ಇದು ಏನು ಎಂಜಿನ್ ಇದೆ, ಬರೀ ಚಕ್ರ ಇದೆ. ಇಲ್ಲಿ ಬರೀ ಚಕ್ರ ಇಟ್ಬಿಟ್ಟಿದ್ದು ಇಂಜಿನ್ ಆದರೆ ಅದು ಇಂಜಿನ್ಗೆ ಎಂಜಿನೇ ಇಲ್ಲದೆ ಎಂಜಿನ್ ಹೆಂಗಾಗುತ್ತೆ? ನೀವು ಫುಲ್ ಮಾಡಿದರೆ ಎಂಜಿನ್ ಹಿಂದ್ಗಡೆ ಹೋಗುತ್ತೆ. ಎಲ್ಲಿ ಡಬಲ್ ಇಂಜಿನು? ಇಟ್ ಈಸ್ ಅ ಪವರ್ಫುಲ್ ಎಂಜಿನ್ ಇನ್ ಡೆಲ್ಲಿ. ಎಲ್ಲ ಅಧಿಕಾರ ಈಗ ತೆರಿಗೆ ಹಕ್ಕನ್ನು ನೀವೇ ತಗೊಂಡು ಹೋಗ್ಬಿಟ್ರಿ. ನಾವು ಮಸಾಲ ದೋಸೆ ತಿಂದ್ರೇನೋ ನಿಮ್ಗೆ ದುಡ್ಡು ಹೋಗುತ್ತೆ, ಕೋಟು ಶರ್ಟ್ ತಗೊಂಡ್ರೇನೋ ನಿಮ್ಗೆ ದುಡ್ಡು ಹೋಗುತ್ತೆ. ನಮ್ಗೇನು ಬರುತ್ತೆ? ತೆರಿಗೆ ಅಕ್ಕೆ ಕಿತ್ಬಿಟ್ರಿ. ನಿಮ್ಮ ವಾದವನ್ನು ಗಮನಿಸಿದ್ರೆ ಸೌತ್ ಇಂಡಿಯಾದ ರಾಜ್ಯಗಳು ಇಡೀ ದೇಶವನ್ನ ನಡೆಸ್ತಿದ್ದಾವೇನೋ ಆರ್ಥಿಕವಾಗಿ ಅನ್ನೋ ರೀತಿಯಲ್ಲಿದೆ. ಹೌದು, ನಮ್ಮ ದುಡ್ಡು ಅಲ್ಲಿ ಹೋಗುತ್ತೆ, ಅಲ್ಲಿಂದ ಜನ ಇಲ್ಲಿ ಬರ್ತಾರೆ. ನಾನು ಹೋಗಿದ್ದೀನಿ, ಬಿಹಾರ್ಗೆ ಹೋಗಿದ್ದೀನಿ. ನೋಡಿ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ವಾರಣಾಸಿ ಹೋಗಿ ವಾರಣಾಸಿಯಿಂದ ಅಲಹಾಬಾದ್ಗೆ ಒಂದು ಟ್ಯಾಕ್ಸಿ ತಗೊಂಡು ಹೋದೆ. ಒಂದು ಹೋಟ್ಲಿಲ್ಲ, ನನಗೆ 2 ಮೊಟ್ಟೆ ತಿನ್ನಬೇಕು ಅಂದು ಹೋಟ್ಲೇ ಇಲ್ಲ. 200 ವರ್ಷ ಹಿಂದ್ಗಡೆ ಇದೆ, ಕಿತ್ತು ಹೋಗಿರೋ ಶರ್ಟು. ಭಾರಿ ಬಡ ಜನದಲ್ಲಿ. ಬೆಂಗಳೂರಲ್ಲಿ ಹಂಗಿಲ್ಲ. ಎಲ್ಲ ಕೂಲಿ ಕೆಲಸ ಮಾಡೋವನ ಕೈಯಲ್ಲಿನೂ ಮೊಬೈಲ್ ಇದೆ. ಅವನು ಮಟನ್ ಚಿಕನ್ ಖರೀದಿ ಮಾಡ್ತಾನೆ, ಪಿಕ್ಚರ್ ನೋಡ್ತಾನೆ, ಬಟ್ಟೆ ಖರೀದಿ. ಇದು ಬಡತನ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಕಂಪೇರ್ ಮಾಡಿದರೆ ಅವ್ರಿಗೂ ನಮಗೆ ಅಜಗಜಾಂತರ. ಹೌದೌದು, ನಾನು ನೋಡಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಇಡೀ ದೇಶ ಎಲ್ಲ ಕಡೆ ಓದಿದ್ದೀನಿ. ನಾನು ಲಕ್ನೋ ಕೋರ್ಟ್ ಹೋದೆ. 250 ವರ್ಷಕ್ಕೆ ಮೊದಲು ಬಿಲ್ಡಿಂಗ್ ಹೆಂಗಿರುತ್ತೋ ಹಂಗಿದೆ ಲಕ್ನೋ ಹೈಕೋರ್ಟಲ್ಲಿ. ನ್ಯಾಯಾಧೀಶರು ನಮ್ಮ ಕೋರ್ಟ್ಗಳು ಬಂದು ನೋಡಿ, ಅಲ್ಲಿ ಎಲ್ಲ ಕೋರ್ಟಲ್ಲಿ ನ್ಯಾಯಾಧೀಶರು ಕೂತಿದ್ದಾರೆ. ಇಲ್ಲಿ ಟೈಪಿಂಗ್ ಆಗ್ತಾ ಇದೆ, ಅಲ್ಲಿ ಒಬ್ಬ ಫೋನ್ ಮಾತಾಡ್ತಾ ಇರ್ತಾನೆ, ಇಲ್ಲಿ ಒಬ್ಬ ಜ್ಯೂಸ್ ಕುಡಿತಾ ಇದೆ. ಕೋರ್ಟ್ ಒಳಗಡೆ ಜಡ್ಜಿನೇ ಇರಲ್ಲ, ಎವಿಡೆನ್ಸ್ ಆಗ್ತಿರುತ್ತೆ. ಎಲ್ಲಿ ಕೋರ್ಟು? ಏನು ರಾಜ್ಯ ಅದು? ಎಷ್ಟು 200 ವರ್ಷ ಹಿಂದೆ ಇದೆ. ನೀವು ಬಂದು ನಮಗೆ ಪಾಠ ಹೇಳ್ತೀರಿ.